ನಿಮ್ ಪಾಪದ್ ಕೂಡ ತುಂಬ ಹೋಗಿದೆ ಅನ್ಸತ್ತೆ ರೀ. ಈಗ್ಲಾದ್ರೂ ಎಲ್ಲ ನಿಲ್ಸಿ. ನನ್ ಹಣೆಲ್ ಕುಂಕುಮ ಇರ್ಬೇಕು ಅಂದ್ರೆ ನೀವು ಬದುಕಿರ್ಬೇಕಲ್ವಾ? ಹೇಳ್ಬಿಟ್ಲು ಸತ್ಯನ ಸುರಸುಂದರಾಂಗಿ ಸಾವಿತ್ರಿ. ಪಾಪ ನಾನು ನಿಲ್ಸಿದ್ರೆ ಆಗತ್ತೆ ಪಾಪ, ನಾನ್ ನಡ್ಸಿದ್ರೆ ನಡೆಯುತ್ತೆ ಪುಣ್ಯ. ಇನ್ನೇನಂದ ಅವನು ನಿನ್ನವ್ವನ್? ಇನ್ನೂ ಮಸ್ತಾಗಿ ಹೇಳ್ದದವ್ರೆ. ಈ ಯುದ್ಧದಲ್ಲಿ ಅವನೇ ಗೆಲ್ತಾನೆ ಅನಿಸ್ತದೆ ದೊರೆ. ಹುಲಿ ಸಿಂಹದ ಆಟ ಗೊತ್ತಲ್ವಾ? ಅಂದಂಗೆ ಈ ಆಟದಲ್ಲಿ ಹುಲಿ ಗೆಲ್ಲುತ್ತಾ ಮೇಕೆ ಗೆಲ್ಲುತ್ತಾ? ಮೇಕೆಲ್ ಗೆಲ್ಲುತ್ತೆ, ಹುಲಿನೇ ಗೆಲ್ಲೋದಲ್ವಾ ದೊರೆ? ಮತ್ತ ಈ ಆಟದಲ್ಲಿ ಭೀಮರಾವ್ ಹೆಂಗೋಡೋಗ್ತಾನಲ್ಲ, ಭೀಮರಾವ್ ಗೆಲ್ತಾನೆ ತಾನೆ. ಆ ಆಟದಲ್ಲಿ ಹುಲಿ ನೀವೇ ಆಗಿರ್ಬೋದು, ಆದ್ರೂ ಅವನು ಬಲವಂತ ಅಲ್ವಾ ದೊರೆ? ಅವನೇನೋ ಬಲವಂತ, ಆದ್ರೆ ನಾನು ಭಗವಂತ ಕಡ. ಮನುಷ್ಯ ಬದುಕಬೇಕು ಅಂದ್ರೆ ಏನ್ ಬೇಕು? ಇನ್ನೇನಿರ್ತದೆ ದೊರೆ? ಊಟ, ಬಟ್ಟೆ, ಮನೆ. ಮನುಷ್ಯ ಬದುಕೋದಕ್ಕೆ ಏನ್ ಬೇಕಲ್ಲ? ತಿಂಡಿ ಬೇಕು ದೊರೆ. ಆ ತಿಂಡಿ ಎಲ್ಲಿಂದ ಬರುತ್ತಲ್ಲ? ಭೂಮಿನ ಉಳಿದ್ರೆ ಫಲ ಬರುತ್ತೆ ದೊರೆ. ಭೂಮಿ ಆಗಿದ್ರೆ ಫಲ ಬರುತ್ತಲ್ಲ, ಆದ್ರೆ ಅದಕ್ಕೂ ಮುಂಚೆ ಏನ್ ಬರುತ್ತೆ? ಒಳ್ಳೆ ನೀರ್ ಬೇಕು ದೊರೆ. ಆ ನೀರ್ನ ಬಂದ್ ಮಾಡಿದ್ರೆ? ಏನ್ ನಿಮ್ ಮಾತಿನ ಅರ್ಥ ದೊರೆ? ನನಗೇನೂ ಅರ್ಥ ಆಗ್ತಿಲ್ಲ. ಭೀಮರಾವ್ ದೇಶ್ಮುಖ್ನ ಕೆರೆ ಅದೇನು ಬಿಟ್ಟಿಯಾಗಿ ಬಂದೈತೇನ್ಲ? ಇಲ್ಲ ದೊರೆ. ದ ಲೇಕ್ ಬಿಲಾಂಗ್ಸ್ ಟು ಭೀಮರಾವ್ ದೇಶ್ಮುಖ್. ದೊರೆ, ಇನ್ನು ಮುಂದೆ ರುದ್ರಾಂಗಿ ನಾನು ಹುಚ್ಚೆಲ್ಲ ಬದುಕಬೇಕು. ಈ ತರ ನಿರ್ಧಾರ ಎಲ್ಲ ಯಾಕೆ ತಗೊಳ್ತೀರಾ ದೊರೆ? ಮನುಷ್ಯರನ್ನ ದೇವ್ರೆ ಹುಟ್ಟಿಸಿ ದೇವ್ರೆ ಸಾಯಿಸ್ತಾನೆ. ಐ ಆಮ್ ನಥಿಂಗ್ ಬಟ್ ಗಾಡ್.